छत्रपति शिवाजी महाराज की जय 1 2 3 4 5 6 ಎಕ್ಸ್‌ಪ್ರೆಸ್ ವೇಲಿ ಟೂ ವೀಲರ್ ಫ್ರೀ ಇಲ್ಲ. ಇಲ್ಲೆಲ್ಲ ಮಳೆ ಆಗಿದೆ ಬ್ರೋ. ನನ್ನ ದೃಷ್ಟಿ ಬಿದ್ದುಬಿಡುತ್ತೆ. ದೃಷ್ಟಿ ತೆಗೆದುಬಿಡೋಣ. वो एक दो और एक चाय दो. ಅವನ ಅಜ್ಜಿ ಒಂದು ಟೀ ಒಂದು ಬುಜ್ಜಿಗೆ 179 ಅಂತೆ. 8+5 13,000 ಆಗ್ತಿತ್ತು. ರಿಸರ್ವ್ ಬಂದಿದೆ, ಪೆಟ್ರೋಲ್ ಹಾಕಿಸ್ಬೇಕು. ಪೀನೆ ಕಾ ಪಾನಿ ಕಾ ಎಲ್ಲರೂ ಹಳವ್ರೆ. ಪೆಟ್ರೋಲ್ ಬಂಕಲ್ಲಿ ಇಡ್ಬೇಕು ಆ್ಯಕ್ಚುಲಿ. 20 ಸಲ ಚೆಕ್ ಮಾಡ್ತಾರೆ ಗುರು. ಈಗ ಡೆಲ್ಲಿ ನ್ಯೂ ಡೆಲ್ಲಿ ಹೆಂಗಿದೆಯೋ ಹಂಗೆ ನೋಯ್ಡಾ ಗ್ರೇಟರ್ ನೋಯ್ಡಾ ಅಂತ ಬಸ್ಸು ಸರ್ವಿಸ್ ಸೆಂಟ್ರೇ ಇಲ್ಲ ಇಲ್ಲಿ. ಗೂಗಲ್ ಮ್ಯಾಪ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಹೆಲ್ಮೆಟ್ ಇರೋ ತಲೆಗೆ ಹಾಕೊಳಕಪ್ಪ, ಕೈಗೆ ಹಾಕೊಳಕಲ್ಲ. ಸಾಕ ಫ್ಲಾಟ್ಸ್ಗಳು, ಬರೀ ಫ್ಲಾಟ್ಸ್ಗಳಿವೆ ಇಲ್ಲಿ. ಚಾರ್ಜಸ್ ಥ್ಯಾಂಕ್ ಯು ಸರ್. आपका नाम ಸರ್ವಿಸ್ ರೋಡಲ್ಲಿ ಹೋಗ್ಬೇಕಿತ್ತು, ಸುಮ್ಮನೆ ಫ್ಲೈವರ್ ಹತ್ತದ. ಅವ್ನು ನೋಡ್ರಿ ಚಾರ್ಜರ್ ಹಾಕೊಂಡು ಮೊಬೈಲ್ ಇಟ್ಕೊಂಡವನೆ. ಕಲಾವಿದ. ಇಷ್ಟೊಂದು ಟ್ರಾಫಿಕ್ ಫೇಸೇ ಮಾಡಿರಲಿಲ್ಲ. ಬೇರೆ ರೂಟಿಂದ ಬರ್ಬೇಕಿತ್ತಾನೆ. ಇಲ್ಲಿ ಜಾಸ್ತಿ ಯಾರು ಲೋಕಲ್ ಲೈಟ್ಸ್ ಇಲ್ಲ. छत्रपति शिवाजी महाराज की जय. ಸ್ಟ್ಯಾಚು ಚೆನ್ನಾಗಿತ್ತು. ವಾಟ್ ಎ ಬ್ಯೂಟಿಫುಲ್ ಡೇ. ಒಳ್ಳೆ ಮಳೆ ಆಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತದೆ. ಓಡಿಸೋಕ್ಕಂತೂ ಸಖತ್ ಮಜಾ ಬರ್ತದೆ. ಅಲ್ಲೋಡಿ ಫ್ಲೇವರ್ ಕೆಳಗಡೆ ಅದೇ ಈ ಮಳೆಗೂ ತುಂಬ ಚೆನ್ನಾಗಿ ಕಾಣಿಸ್ತದೆ. ವಾವ್, ವೆರಿ ನೈಸ್. ಅಯ್ಯೋ ಫೆನ್ಸಿಂಗ್ ಬಂದ್ಬಿಡ್ತು. ಇದೆಲ್ಲ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು. ಇರಲಿ. ಸೊ ಇವತ್ತು ನಾನು ಆಗ್ರಾದಿಂದ ನೋಯ್ಡಾಗೆ ಹೋಗ್ತಾಯಿದ್ದೀನಿ. ನೋಯ್ಡಲ್ಲಿ ನನ್ನ ಫ್ರೆಂಡ್ ಇರ್ತಾನೆ. ಸೊ ಅವನ ಜೊತೆ ಅವನ ಫ್ಲ್ಯಾಟಲ್ಲಿ ಇವತ್ತು ಇದ್ಬಿಟ್ಟು ನಾಳೆ ಜಮ್ಮುಗೆ ಹೋಗ್ತೀನಿ. ಸೊ ಈ ರಾಜ್ಮಹಲಿಂದ ಇಲ್ಲಿ ಎಕ್ಸ್‌ಪ್ರೆಸ್ ವೇ ಬರುತ್ತೆ. ಎಕ್ಸ್‌ಪ್ರೆಸ್ ವೇ ಹತ್ತಿರ ನೋಯ್ಡಾಗೆ ಡೈರೆಕ್ಟ್ ಕನೆಕ್ಷನ್ನು. ಸೊ ಎಕ್ಸ್‌ಪ್ರೆಸ್ ವೇ ಬಂದು 126 ಕಿಲೋಮೀಟರ್ಸ್ ಇದೆ ಸ್ಟಾರ್ಟಿಂಗಿಂದ ಎಂಡ್ ಪಾಯಿಂಟ್ ತನಕ. ಇಲ್ಲಿದೆ ನೋಡಿ, ಇದೆ ಎಕ್ಸ್‌ಪ್ರೆಸ್ ವೇ. ಸೊ ಮುಂದೆ ಹೋಗಿ ಊಟನ್ನು ತೊಗೊಂಡು ಮೇಲೆ ಹತ್ತಬೇಕು. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಎಕ್ಸ್‌ಪ್ರೆಸ್ ವೇ. ಆ್ಯಂಡ್ ಕೈಂಡ್ ಆಫ್ 2.5 hours ತೊಗೊಳುತ್ತೆ ಅನಿಸುತ್ತೆ ಸ್ಟಾರ್ಟಿಂಗಿಂದ ಎಂಡ್ ಪಾಯಿಂಟ್ ಅಂತ ರೀಚ್ ಆಗೋದಕ್ಕೆ. ಆ್ಯಂಡ್ ಡೈರೆಕ್ಟ್ 126 ಕಿಲೋಮೀಟರ್ಸ್ ಆರಾಮಾಗಿ ಎಕ್ಸ್‌ಪ್ರೆಸ್ಸಲ್ಲಿ ಹೋಗ್ಬಿಡೋದು ನೀವು ಆಗ್ರಾಯಿಂದ ನೋಡಿದ ತನಕ. ಸೊ ಇಲ್ಲೇ ಎಲ್ಲೋ ಲೆಫ್ಟು. Oh, very nice. 1 2 3 4 4 ಲೈನ್ ಇದೆ ಬ್ರೋ. ಸೂಪರ್. ಆರಾಮಾಗಿ ಕಿತ್ಕೊಂಡು ಹೋಗ್ಬೋದು ಹಂಗೆ. ಟೋಲ್ ಬೇರೆ ಇದೆ ಅಫ್ಕೋರ್ಸ್. ಡೋಂಟ್ ವರಿ, ನಮಗೇನಿಲ್ಲ, ಆರಾಮಾಗಿ ಲೆಫ್ಟಿಂದ ಹೋಗೋಣ. ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಬೈಕ್. ಯಾವ ಟೋಲಲ್ಲಿ ಯಾರು ಕೇಳಲ್ಲ, ಆರಾಮಾಗಿ ತಿರುಗಿಸ್ಕೊಂಡು ಲೆಫ್ಟಿಂದ ಹೋಗ್ತಾ ಇರ್ಬೋದು. ಎಲ್ಲೂ ದುಡ್ಡು ಕಟ್ಟಂಗಿಲ್ಲ. ವೆರಿ ನೈಸ್. ಹೋಗ್ರು ಕ್ಲೋಸ್ ಮಾಡಿದ್ದಾರೆ ಇಲ್ಲಿ. ಆ ಕಡೆ ಬರ್ಬೇಕ. ಓಹೋ ಇಲ್ಲ ಇಲ್ಲ, ಎಕ್ಸ್‌ಪ್ರೆಸ್ ವೇಲಿ ಟೂ ವೀಲರ್ ಫ್ರೀ ಇಲ್ಲ. ಆ್ಯಕ್ಚುಲಿ ಎಕ್ಸ್‌ಪ್ರೆಸ್ ವೇಲಿ ಟೂ ವೀಲರ್ನು ಪೇ ಮಾಡೇ ಹೋಗ್ಬೇಕು, ಫ್ರೀ ಇಲ್ಲ. ಎಷ್ಟು ಹೋದ್ರೆ ಗೊತ್ತಿಲ್ಲ. ಬೈಕ್ ಲೈನ್ ಹಾಕ್ಬಿಟ್ಟಿದಾರಲ್ಲ. ಇರಲಿ, ಎಕ್ಸ್‌ಪ್ರೆಸ್ ವೇ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ. ಸೊ ಟೂ ವೀಲರ್ಗೂ ಹೋದರೆ ಇಟ್ಸ್ ಲೈಕ್ ಬ್ಯಾಂಗ್ಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇ ಇದೆಯಲ್ಲ, ಅದೇ ಥರ. ಅಲ್ಲಿ ಬಿಟ್ಟಿರಲಿಲ್ಲ ಬೈಕ್ನ, ಬಟ್ ಇಲ್ಲಿ ಬಿಟ್ಟಿದ್ದಾರೆ. ಎಷ್ಟು ಹೋಗ್ತಾರೆ ಗೊತ್ತಿಲ್ಲ. 100 ರೂಪೀಸಾ? ಎಲ್ಲಾದರೂ ಬೈಕ್ಗಳಿಗೆ 200 ರೂಪೀಸ್
ಸೊ ಬೈಕಿಗೆ 200 ಅಂದರೆ ಒಂದು ಕಾರು ಬೇರೆ ವೆಹಿಕಲ್ಗೆಲ್ಲ ಕಾರ್ಗೊಂದಷ್ಟು ಒಂದು 400-500 ಇರುತ್ತೆ. ಓ ನೈಸ್. ಟೋಲ್ ಆಗಿದ ತಕ್ಷಣ ಇಲ್ಲಿ ಲೆಫ್ಟಲ್ಲಿ ಫುಡ್ ಜಂಕ್ಷನ್ ಇದೆ. ಸೂಪರ್ 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 ಸೂಪರ್. ಸೊ ವಾಶ್ರೂಮು ಫುಡ್ಡು ಎಲ್ಲ ಸಿಗುತ್ತೆ. ಆರಾಮಾಗಿ ತಿಂಡಿ ಊಟ ಮಾಡ್ಕೊಂಡು ಬೆಳಗಿನ ಕಾರ್ಯಗಳನ್ನು ಮುಗಿಸ್ಕೊಂಡು ಆರಾಮಾಗಿ ಹೋಗ್ಬೋದು ಈ ಎಕ್ಸ್ಪ್ರೆಸ್ವಲ್ಲಿ. ನೈಸ್ ಮ್ಯಾಜಿಕ್ ಫುಡ್ ಝೋನ್. ಈಗ ಸದ್ಯಕ್ಕೆ ಬೇಡ, ನಾನು ಬೆಳಿಗ್ಗೆ ಅಲ್ಲಿ ತಾಜ್ಮಹಲ್ ಹತ್ರ ಆ ಕಚೋರಿ ಸರ ತಂದಿದ್ದೆ, ಹೊಟ್ಟೆ ಅಷ್ಟಿಲ್ಲ. ಇಲ್ಲಿ ನೋಡಿ ಮುಂದೆ 1 2 3 4 4 ಲೈನ್ ಸೂಪರ್. ಕಿತ್ಕೊಂಡು 160 ಹೋಗ್ಬೋದು. ಗುರು ಇನ್ನೊಂದು ಟೋಲು ಎಕ್ಸ್ಟ್ರಾ ಪಾರ್ಟ್ ಟೋಲ್ ಇದೆ, ಮತ್ತೆ ಕಟ್ಬೇಕಾ? ಇಲ್ಲ ಇಲ್ಲ, ಅವ್ನು ಹೇಳ್ದ ಅಲ್ಲಿ ಚಿಡಿ ತೋರಿಸು ಬಿಡ್ತಾರೆ ಅಂತ. ಸೊ ಇದು ಬೇರೆ ಕಡೆಯಿಂದ ಬಂದವ್ರಿಗೆ ಕನೆಕ್ಷನ್ ಆಗುತ್ತೆ ಅನ್ಸುತ್ತೆ. ಅದಕ್ಕೆ ಇಲ್ಲೊಂದು ಟೋಲು. ಓಕೆ ನೋಡೋಣ. ಸೊ ಅಲ್ಲಿ ಪೇ ಮಾಡಾದ್ಮೇಲೆ ಚೀಟಿ ಹಂಗೆ ಇಟ್ಕೊಂಡಿರಿ, ಕಳ್ದಾಕೋಬೇಡಿ. ಈ ಥರ ಎಷ್ಟೊಂದು ಟೋಲ್ಸ್ ಬರುತ್ತೆ, ಅಲ್ಲಿ ತೋರಿಸ್ಬೇಕು, ಬಿಟ್ಬಿಡ್ತಾರೆ. ಸೊ ನೋಡಿ, ಎವ್ರಿ ಟೋಲ್ಗೆ ಇಲ್ಲೊಂದು ಫುಡ್ ಝೋನ್ ಇದೆ. ಸೊ ನಾಟ್ ಟು ವರಿ, ಊಟ ತಿಂಡಿಗೆ ಎಲ್ಲ ಟೋಲಲ್ಲೂ ಒಂದೊಂದು ಫುಡ್ ಝೋನ್ ಬಿಟ್ಟಿದ್ದಾರೆ. ಇಲ್ಲೆಲ್ಲ ಮಳೆ ಆಗಿದೆ ಅಂದರು. ನೈಸ್. ಲೆಫ್ಟ್ ಸೈಡಲ್ಲಿ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಪ್ಯಾಡಿ ಫೀಲ್ಡ್ಸು. ಸ್ವಲ್ಪ ಹೊತ್ತು ನಿಲ್ಸೋಣ, ಇಲ್ಲೇ ಒಂದೆರಡು ಫೋಟೋ ತಗೊಳ್ಳೋಣ, ಚೆನ್ನಾಗಿದೆ. ಏನು ಎಕ್ಸ್ಪ್ರೆಸ್ ಗುರುದು ಚಿಂದಿ ಆಗಿದೆ. ನಮ್ಮ ಗೋಡ ನೋಡಿ ಪರ ಕಾಣಿಸ್ತಾನೆ, ಬ್ಲ್ಯಾಕ್ ಬ್ಯೂಟಿ. ನನ್ನ ದೃಷ್ಟಿ ಬಿದ್ದುಬಿಡುತ್ತೆ, ದೃಷ್ಟಿ ತೆಗೆದುಬಿಡೋಣ. ಓಕೆ ಹೋಗೋಣ. ಫೋಟೋ ಎಲ್ಲ ತಗೊಂಡಿದ್ದಾಯ್ತು. ಲೆಟ್ಸ್ ಗೋ. ಓ ಬ್ರೂ ಸೂಪರ್ ಕಾಣಿಸ್ತದೆ. ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ 6 ಲೈನ್ ಇದೆಲ್ಲ ಗುರು ಇಲ್ಲಿ. ಇಲ್ಲಿ ಲೆಫ್ಟ್ ಸೈಡ್ ಹೋಗುತ್ತೆ, ಅದಕ್ಕೆ ಒಂದು 2 ಎಕ್ಸ್ಟ್ರಾ ಲೈನ್ ಮಾಡಿದ್ದಾರೆ. ಆದರೂ 1 2 3 4 ಪ್ಲಸ್ ಎಕ್ಸ್ಟ್ರಾ 2 ವೀಲರ್ಗೆ ಲೈನು ಲೆಫ್ಟ್ ಸೈಡಲ್ಲಿ ಇದೆ ನೋಡಿ. ಆರಾಮಾಗಿ ಹೋಗ್ಬೋದು 2 ವೀಲರ್ ಅಂತ, ಅದನ್ನೇ ಕಳಿಸ್ಕೊಳಂಗಿಲ್ಲ. ಇನ್ನೊಂದು ಟೋಲು. ಎಷ್ಟು ಟೋಲ್ ಇದೆ ಗುರು ಇಲ್ಲಿ? ಇಲ್ಲಿಂದ ಕನೆಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲೊಂದು ಫುಡ್ ಜಂಕ್ಷನ್ ಇರುತ್ತೆ, ಇಲ್ಲೇನ ತಿನ್ನೋಣ, ನೋಡೋಣ. क्या है वो? वो एक दो और एक चाय दो. टोकन का है वहाँ पे? ಟೋಕನ್ ತಗೋಬೇಕಂತೆ. ಸ್ವಲ್ಪ 2 ಇಡ್ಲಿಗೆ 124. ಅಲ್ಲಿ ತಿಂದಿದ್ದಕ್ಕಿಂತ ಕಾಸ್ಟ್ಲಿ. एक चाय और एक बज्जी. हाँ भैया कोक मिलेगा? कोक हाँ छोटा टिन है ना? कितना? 1 मिनट मोबाइल लेकर आता.
117 ಯಪ್ಪ ರಾಮ 179 ಅಂತೆ. ಯಾರು ಮನೆ ಹಾಳು ಮಾಡ್ಬೇಕು. ಬೇಡ ಗುರು ಬೇಡ. ಅವನ ಅಜ್ಜಿ ಒಂದು ಟೀ ಒಂದು ಬುಜ್ಜಿಗೆ 179 ಅಂತೆ. ಏನು ಯಾರು ಉದಾರ ಆಗ್ಬೇಕಾ ಹಾಳಾಗಬೇಕಾ? ಹಾಂ, ಮತ್ತು ಊಟ ಮಾಡಬೇಕಂದ್ರೆ ಇಲ್ಲಿ ಮುಗೀತು ಕತೆ. ಸೊ ಯಾರಾದರೂ ಬಡವ್ರು ಬಂದರೆ ಮುಂಡ ಮುಚ್ಕೊಂಡು ಹೋಗ್ಬೇಕು. ಏನು ರೀ ಪ್ರೈಸ್ ಇದು? ಥೂ ತು 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 ತು. ಏನು ಎಲ್ಲರೂ ಸೌಕರ್ಯ ಬರ್ತಾರ ಮೈನ್ ರೋಡ್ಗೆ, ಅಲ್ಲ ಹೈವೇಗೆ? ಒಂದು ಟೀ ಒಂದು ಬಜ್ಜಿಗೆ 179 ರಾಮ. ಓಕೆ, ಎನಿವೇಸ್ ಇನ್ನೊಂದು ಸ್ವಲ್ಪ ದಿನ ಇದೆ, ಓಡಿಸ್ಬಿಡೋಣ. ಅಲ್ಲೇ ಎಲ್ಲಾದರೂ ಲೋಕಲಲ್ಲಿ ಕುಡಿಯೋಣ. ಸೊ ಇದೊಂದು ಜ್ಞಾಪಕ ಇಟ್ಕೊಬಿಡಿ, ಎಕ್ಸ್ಪ್ರೆಸ್ ವೇಗೆ ಬಂದರೆ ಸುಮ್ಮನೆ ಹತ್ತದ್ನಾ ಲಾಸ್ಟ್ ತನಕ ಹೋದ್ನಾ ಅಂತೀರಿ. ಸುಮ್ಮನೆ ಅಷ್ಟೊಂದೆಲ್ಲ ದುಡ್ಡು ಕೊಟ್ಟು ತಿನ್ನೋಗೋಗ್ಬೇಡಿ, ವೇಸ್ಟು. ಏನು ಚೆನ್ನಾಗೇನಿರಲ್ಲ, ಅಷ್ಟು ಕೊಟ್ಟಿದ್ದೀವಿ ಅಂತ ಏನು ಏಕ್ದಮ್ ಸೂಪರಾಗಿರುತ್ತೆ ಅಂತ ಏನೂ ಇಲ್ಲ. ನಾರ್ಮಲ್ ಆಗಿರುತ್ತೆ, ನಾರ್ಮಲ್ಗಿಂತ ಕೆಟ್ಟದಾಗಿರುತ್ತೆ. ಅಂದರೆ ಸ್ಪೈಸಿ ಇರಲ್ಲ, ಏನಿಲ್ಲ, ಸಪ್ಪೆ ಸಪ್ಪೆ. ನೆನೆ ತಿನ್ನಲ್ಲ ಇಡ್ಲಿ, ಚೆನ್ನಾಗಿತ್ತು, ಸಪ್ಪೆ ಸಪ್ಪೆ, ರುಚಿ ಏನಿರಲ್ಲ ಅಷ್ಟೊಂದು. ಓಕೆ ಪೇಷಂಟು ಕೊಟ್ಟಂಗಿತ್ತು. ಆ್ಯಂಡ್ ಪ್ರೈಸ್ ಅಷ್ಟೊಂದು, ಪ್ಲಸ್ ಅದ್ರ ಮೇಲೆ GST ಬೇರೆ. ಸೊ ನೀವು ಓಕೆ ಅಷ್ಟೊಂದು ಸ್ಪೆಂಡ್ ಮಾಡೋಕ್ಕೆ ಓಕೆ ಅಂದರೆ ಮಾಡಿ. ಇಲ್ಲ ಗುರು ಅಷ್ಟೊಂದೆಲ್ಲ ಆಗಲ್ಲ ಅಂದರೆ ಯಮುನಾ ಎಕ್ಸ್ಪ್ರೆಸ್ ವೇ ಹತ್ತಕ್ಕಿಂತ ಮುಂಚೆನೇ ಏನು ಬೇಕೋ ತಿನ್ಬಿಡಿ, ಏನು ಬೇಕೋ ಕುಡಿದ್ಬಿಡಿ, ಏನು ಬೇಕೋ ಮಾಡಿಬಿಡಿ. ಆಮೇಲೆ ಯಮುನಾ ಎಕ್ಸ್ಪ್ರೆಸ್ ವೇ ಹತ್ತಿ. ಮೊದಲೇ ಟ್ರಾವೆಲರ್ಸು ಬಜೆಟಲ್ಲಿ ಇರ್ತೀವಿ, ಅದ್ರ ಮೇಲೆ ಈ ಥರ ಎಲ್ಲ ಚಾರ್ಜ್ ಮಾಡ್ಬಿಟ್ಟು ಎಳೆದ್ಬಿಟ್ರೆ ಅಷ್ಟೇ ಮುಗೀತು ಕತೆ. ರೋಡ್ ಹೆಡ್ ಕ್ಲೋಸ್ಡ್. ಓಕೆ, ಸೊ ಇಲ್ಲಿ ರೈಟ್ ಅಂತ ಹೋಗ್ಬೇಕು. ಅವನು 179 ಅಂದಾಗ ಅಯ್ಯೋ ಚೀಟಿ ಹೊಡೆದ್ಬಿಟ್ಟ ಅವನು. ಒಂದು ಚಾಯ್ ಒಂದು ಬಜ್ಜಿ ಅಂದ, ಚೀಟಿ ಹೊಡೆದ್ಬಿಟ್ಟು 179 ಅಂದ. ಅಯ್ಯೋ ಗುರು ಯಾಕಾದರೂ ಹೇಳಿದ್ನೋ ಅಂದ್ಕೊಂಡೆ. ಏನು ಮಾಡೋದು, ತಗೊಳ್ಳಿ ನಾ ಚೆನ್ನಾಗಿರಲ್ಲ ಅಂತ ಪರ್ಸ್ ಕೈ ಹಾಕ್ದೆ. ಆಮೇಲೆ ಯೋಚನೆ ಮಾಡಿದೆ, ಈ ಗುರು ನನ್ನ ದುಡ್ಡು ನನ್ನ ಇಷ್ಟ, ನಾನು ಎಲ್ಲರೂ ಸ್ಪೆಂಡ್ ಮಾಡ್ತೀನಿ, ಯಾರಿಗೇನು ಮುಲಾಜ್ ನೋಡ್ಕೊಳ್ಳೋದು ಅಂತ ಡೈರೆಕ್ಟಾಗಿ ಕೇಳಬೇಕಿತ್ತು. ಏನು ಗುರು ಟೀಗೆ ಅಷ್ಟೊಂದ ಅಂತ. ಬಟ್ ಯಾಕೆ ಬೇಕು ಅಲ್ಲೆಲ್ಲ ಏನಾದರೂ ಮಾಡ್ಕೊಂಡು ಹೋಗ್ಲಿ ಅಂದ್ಬಿಟ್ಟು, ಸರಿ ನನ್ನ ಮೊಬೈಲ್ ತಂದಿದ್ದೆ, ಮೊಬೈಲ್ ತಗೋತೀನಿ ಅಂತ ಬಂದ್ಬಿಟ್ಟೆ ನಾನು. ನಮ್ಮ ದುಡ್ಡು ಗುರು, ನಾವ್ಯಾಕೆ ಸುಮ್ಮನೆ ಸ್ಪೆಂಡ್ ಮಾಡೋಣ? ಯಾರು ಮುಲಾಜ್ಗೋಸ್ಕರ ಯಾವುದೋ ಒಂದು ಕಿತ್ತಾಗಿರೋ ಟೀ ಒಂದು ಬಜ್ಜಿಗೋಸ್ಕರ 179 ರೂಪೀಸ್ ಕೊಡಲ ನಾನು? ಆಗ್ತಿಲ್ಲ ಯಾಕೋ, ನೀರು ಕುಡಿಲೇಬೇಕು. ವಾವ್, ಕರೆಕ್ಟ್ ಜಾಗ ನಿಲ್ಸಿದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ಇದ್ರಲ್ಲಿ ಸ್ವಲ್ಪ ಇದೆ, ಹೆಲ್ಮೆಟ್ ತೆಗಿಯೋಕ್ಕಾಗಲ್ಲ, ಇದಕ್ಕೆ ಹೋಯ್ಕೋಬೇಕು. ತನಕ ಹೊಡಿಯೋಣ. ಸ್ವಲ್ಪ ಖರ್ಚು ಕಡಿಮೆ ಆಗಲಿ, ಸ್ವಲ್ಪ ಆಚೆ ತಿನ್ನೋದು ಅವಾಯ್ಡ್ ಮಾಡಲಿ ಅಂತ ಪಾಪ ಅಷ್ಟೊಂದೆಲ್ಲ ಮನೇಲಿ ಮಾಡಿ ಕಟ್ ಕಳ್ಸೋರೆ. ನಾನು ಇಲ್ಲಿ ಬಜ್ಜಿ ಮತ್ತು ಒಂದು ಟೀಗೆ 170 ರೂಪಾಯಿ ಕೊಟ್ಟರೆ ಪೆಟ್ರೋಲ್ ಹಾಕಿಸ್ಬೇಕು, ಮರಿಬಾರ್ದು. ಎಲ್ಲಿದೆಯಪ್ಪ ಪೆಟ್ರೋಲ್ ಬಂಕು? ರಿಸರ್ವ್ ಬಂದಿದೆ, ಪೆಟ್ರೋಲ್ ಹಾಕಿಸ್ಬೇಕು. ಅವಲೇ ಪೆಟ್ರೋಲು ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು, ಬಟ್ ಎಲ್ಲೂ ಕಾಣಿಸ್ತಾ ಇಲ್ಲ. ಇನ್ನು 50 ಕಿಲೋಮೀಟ್ರ್ ಇದೆ. ನೋಯ್ಡಾ 1 ಅವರ್ ತೋರಿಸ್ತಾ ಇದೆ. ಯಾವುದೋ ಜಾಯ್ಪಿ ಸ್ಪೋರ್ಟ್ಸ್ ಸಿಟಿ ಅಂತ ಪೆಟ್ರೋಲ್ ಬಂಕ್ ಇದೆಯಾ? ಹೌದು, 1 ಕಿಲೋಮೀಟ್ರು. ಮ್ಯಾಜಿಕ್ ಫುಡ್ ಝೋನ್, ಬುದ್ಧ ಇಂಟರ್ನ್ಯಾಷನಲ್ ಸರ್ಕ್ಯೂಟ್, ನಾರ್ತ್ ಆ್ಯಂಡ್ ವೆಸ್ಟ್ ಝೋನ್. ಓಕೆ, ಇಲ್ಲಿ ನೋಯ್ಡಾ ಏರ್ಪೋರ್ಟ್ ಬರ್ಬೋದು, ಅದಕ್ಕೆ ದಾರಿ ಅನಿಸುತ್ತಿದ್ದು. ಸೊ ಲೆಫ್ಟ್ ಆದರೆ ಪೆಟ್ರೋಲ್ ಬಂಕು, ರೆಸ್ಟೋರೆಂಟು, ಪಬ್ಲಿಕ್ ಕನ್ವೀನಿಯನ್ಸು. ಸೊ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಬೋಣ. ಹಿಂಗೆ ಬರೋಂಗಿಲ್ಲ ಗುರು, ಎಲ್ಲಿ ಬರ್ತೀರಾ? ದಿಸ್ ಇಸ್ ರಾಂಗ್ ರೂಟ್.
ಸೊ ಪೆಟ್ರೋಲ್ ಬಂಪ್ ಸ್ಟ್ರೈಟ್ ಹೋಗ್ಬೇಕಂತ, ಮತ್ತೆ ವಾಪಸ್ ಹತ್ಬೋದಾ? ಓಹೋ, ಅದೇ ಪೆಟ್ರೋಲ್ ಬಂಕು. ಅಲ್ಲಿ ಹೋಗಿ ಹಂಗೆ ಹಾಕಿಸ್ಕೊಂಡು ಹಿಂಗೆ ಹೋಗ್ಬೋದು ಅನ್ಸುತ್ತೆ, ನೋಡೋಣ. ಓಹೋ ಇಲ್ಲಿ ನೋಡಿ, ಫುಡ್ ಜಾಯಿಂಟ್ಸ್ ಇದೇನೆ, ಬರ್ಗರ್ ಕಿಂಗು ಇದೆ. ಸೂಪರ್. ಸೊ ಇಲ್ಲಿ ತಿನ್ಕೊಂಡು ಹಂಗೆ ಹತ್ಬಿಡೋದು. ಪಡಿ ಫುಲ್ ಟ್ಯಾಂಕ್ ಅದು. ಬಸ್ 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 ಬಸ್. ಕಾರ್ಡ್ ಓಕೆ. ಕುಡಿಯೋ ನೀರು ಅಲ್ಲಿರ್ಬೇಕು, ನಾವು ಕುಡಿಯೋಣ. ಎಲ್ಲಿದೆಪ್ಪ ನೀರು? भाई पीने का पानी का है? ओके, बॉटल है, बॉटल आपके पास नहीं है? ಎಲ್ಲರೂ ಹಾಳಾಗೋರೆ. ಪೆಟ್ರೋಲ್ ಬಂಕಲ್ಲಿ ಇಡ್ಬೇಕು ಆ್ಯಕ್ಚುಲಿ ನೀರು ಹಾಕೊಳ್ಬೇಕಂತ. ಸರಿ ನಡೀರಿ, ಏನು ಮಾಡೋಕ್ಕಲ್ಲ. Right. ಅಯ್ಯೋ 20 ಸಲ ಚೆಕ್ ಮಾಡ್ತಾರೆ ಗುರು ರಾಮ. ನಾವು ಅವೆಲ್ಲ ಗ್ಲೌಸ್ ಹಾಕಿರಲಿಲ್ಲ, ಸೊ ಜಾಬಲ್ಲಿ ಇಟ್ಕೊಂಡಿದ್ದೆ. ಸೊ ಈಸಿಯಾಗಿ ಎತ್ಕೊಟ್ಬಿಟ್ಟೆ. ಗ್ಲೌಸ್ ಹಾಕ್ಕೊಂಡ್ರೆ ಜಾಬಲ್ಲಿ ಕೈ ಹಾಕಿ ಎತ್ಕೊಳ್ಳೋಕೆ ಕಷ್ಟ. ಸೊ ಇದು 5ನೇ ಸಲ ಪೆಟ್ರೋಲ್ ಹಾಕ್ಸಿರೋದು. ಆಲ್ಮೋಸ್ಟ್ 5,000 ಚಿಲ್ಲರೆ ಹಾಕ್ಸಿದ್ದೀನಿ. ಸೊ ನಿಮಗೆ ಫ್ಲೈಟ್ ಬಂದ್ಬಿಟ್ರೆ ಅಷ್ಟೇ ಆಗ್ಬಿಡ್ತಿತ್ತು, ಆ್ಯಂಡ್ ನೀವು ಒಂದೇ ದಿನದಲ್ಲಿ ಬಂದ್ಬಿಡೋದಿತ್ತು ಫ್ಲೈಟಲ್ಲಿ. ಬಟ್ ಬೈಕಿಗೆ ಒಂದು 5-6 ಸಾವಿರ ಆಗ್ತಿತ್ತು ಡೆಲ್ಲಿಗೆ. ಪ್ಲಸ್ ನಿಮ್ದು ಇದೇ ಬೈಕ್ನ ನೀವು ಶಿಫ್ಟ್ ಮಾಡಿಸ್ಬೇಕಂದ್ರೆ ಅದಕ್ಕೊಂದು 8,000 ಅಂತ ಇಟ್ಕೊಳ್ಳಿ. ಸೊ ಟೋಟಲ್ ಆಗಿ 8 + 5 13,000 ಆಗ್ತಿತ್ತು. ಅದೇ ನೀವು ಈಗ ನಾನು ಬೈಕಲ್ಲಿ ಬಂದಿದ್ದೀನಿ, 4-5 ಡೇಸ್ ಆಗಿದೆ. ಪ್ಲಸ್ ಬೈಕ್ಗೆ 5-6,000 ಪೆಟ್ರೋಲು, ಪ್ಲಸ್ ಸ್ಟೇಗಳು 4-5 ಡೇಸು 5,000 10,000 ಆಯಿತು. ಮತ್ತು 5,000 ಸ್ಟೇಯಿಂಗು, ಪೆಟ್ರೋಲ್ ಒಂದು 5-6 ಸಾವಿರ, ಅದೊಂದು ಸೊ 5 + 6,000 11,000 ಆಯಿತು. ಸೊ ಫುಡ್ಡು ಅದು ಇದು ಎಲ್ಲ ಸೇರಿ ಅದು ಅಷ್ಟಕ್ಕೆ ಬಂದ್ಬಿಡುತ್ತೆ, 15,000 ಆಗುತ್ತೆ. ಆ್ಯಕ್ಚುಲಿ ಫ್ಲೈಟಲ್ಲಿ ಬಂದ್ರೇ ಉಳಿಸ್ಬೋದು ಬೈಕಲ್ಲಿ ಬರೋಕ್ಕಿಂತ. ಬೈಕ್ನ ಶಿಫ್ಟ್ ಮಾಡಿಸ್ಬಿಟ್ಟು ಬಂದ್ರೇ ಒಳ್ಳೆಯದು. ಒಂದು ಎಕ್ಸ್ಪೀರಿಯೆನ್ಸ್ ಇರಲ್ಲ ಅಷ್ಟೇ, ಅಲ್ಲಿಂದ ರೈಡ್ ಮಾಡಿದ್ದೀನಿ ಅನ್ನೋ ಹೆಮ್ಮೆ ಇರೋದಿಲ್ಲ. ಬಟ್ ಆರಾಮಾಗಿ ಶಿಫ್ಟ್ ಮಾಡಿಸ್ಬಿಟ್ಟು ಬರ್ಬೋದು ನೀವು. ನೋಡ್ರಿ ಮೆಟ್ರೋ, ವಾವ್ ಸೂಪರ್. ಸೊ ಇಲ್ಲಿ ರೌಂಡ್ ಅಬೌಟ್ ಟರ್ನ್ ಹಾಕೊಂಡು ಹೈವೇಗೆ ಹೋಗ್ಬೇಕು. ವಾವ್ ವಾವ್ ವಾವ್, ಎಷ್ಟು ಚೆನ್ನಾಗಿದೆ 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 ನೋಯ್ಡಾ. ಇನ್ನು ಎಷ್ಟು ಕಿಲೋಮೀಟರ್ ಇದೆ? 44 ಮಿನಿಟ್ಸ್ ತೋರಿಸ್ತದೆ ಇನ್ನು. ಗ್ರೋ ಇನ್ನೂ ಬಂದಿಲ್ಲ ನಾವು. ಯಮುನಾ ಎಕ್ಸ್ಪ್ರೆಸ್ ವೇ ಮುಗಿಸಿದಷ್ಟೇ. ಇಲ್ಲಿ ರೌಂಡ್ ಅಬೌಟ್ ಟರ್ನ್ ಹಾಕೊಂಡು ಹೋಗ್ಬೇಕು. ಸರಿ ನಡೀರಿ ಹೋಗೋಣ. ಈಗ ನ್ಯೂ ಡೆಲ್ಲಿ ಹೆಂಗಿದೆಯೋ ಹಂಗೆ ನೋಯ್ಡಾ, ಗ್ರೇಟರ್ ನೋಯ್ಡಾ ಅಂತ. ಫ್ರೆಂಡ್ ಮನೆ ಬಂದು ರೂಮ್ ಬಂದು ಗ್ರೇಟರ್ ನೋಯ್ಡಾದಲ್ಲಿದೆ. ಸೊ ಹೋಗುವ.
ಬಸ್ಸು 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 ಚೆನ್ನಾಗಿದೆ, ನೀಟಾಗೆ ನೋಡೋ ಸಿಟಿ. ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ಲ, ಇದು ಸ್ಟಾರ್ಟಿಂಗ್ ಮಾತ್ರ. ಒಳಗಡೆ ಹೋದಾಗ ನೋಡೋಣ ಹೆಂಗಿದೆ ಅಂತ. ಒಳಗಡೆ ಹೋಗ್ತಾ 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 ಸರ್ವಿಸ್ ಸೆಂಟ್ರೇ ಇಲ್ಲ ಇಲ್ಲಿ, ಗೂಗಲ್ ಮ್ಯಾಪ್ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಚಿಂತೆ ಇಲ್ಲ. ಆ್ಯಕ್ಚುಲಿ ಇಲ್ಲಿಲ್ಲ, ಅದು ಎಲ್ಲಿದೆಯೋ ಗೊತ್ತಿಲ್ಲ, ಸರಿಗೆ ಗೂಗಲ್ ಮ್ಯಾಪೇ ಹಾಕಿಲ್ಲ ಅವರು. ಸರಿ ಇರಲಿ, ಅಲ್ಲಿ ನಮ್ಮ ಫ್ರೆಂಡ್ ಮನೆ ಹತ್ರನೇ ಒಂದಿದೆ, ಅಲ್ಲೇ ಹೋಗ್ಬೋಣ. ನಾನು ಇಲ್ಲೇ ತೋರಿಸ್ತಲ್ಲ, ಪಕ್ಕದಲ್ಲೇ 5 ಮಿನಿಟ್ಸ್ ತೋರಿಸ್ತು. ಸೊ ಇನ್ನೇನು ಹೋಗೋಣ ಅಂದ್ಕೊಂಡೆ. ಇರಲಿ ಬಿಡಿ. ಹೆಲ್ಮೆಟ್ ಇರೋದು ತಲೆಗೆ ಹಾಕೊಳಕ್ಕಪ್ಪ, ಕೈಗೆ ಹಾಕೊಳಕ್ಕಲ್ಲ. ಇದು ಇಲ್ಲಿ ಆಟೋ ಪಿಂಕ್ ಕಲರ್ ಇದೆ ನೋಡ್ರಪ್ಪ. ಓ, ದೊಡ್ಡ ಗಂಟೆ. ನಡೀರೋ ನಡೀರೋ. ಓಹೋ, ಇಲ್ಲಿ ನೋಡ್ರಿ ಇವಾಗ. ಓಹೋ, ಏನ್ರಿ ಇದು ಅಪಾರ್ಟ್ಮೆಂಟು ಸರಿಯಾಗಿದೆ. नोएडा में आपका स्वागत है। नोएडा में पधारने के लिए धन्यवाद। ओके, थैंक यू, थैंक्स फॉर वेलकमिंग। ಹಲೋ, ಗೋರ್ ಸಿಟಿ ಅಂತ ಏನಿದೆ ಗುರು, ಗೋರ್ ಸಿಟಿ ಸೆಂಟರ್. ಸೂಪರ್. ಇಲ್ಲಿ ನೋಡ್ರಿ ಅಪಾರ್ಟ್ಮೆಂಟು ಏನು ಭಾರಿ ಇದೆ, ಏನು ದೊಡ್ಡ ಸಿಟಿ ಗುರು ಇದು. ಹೆಂಗು ಹೋಗಿ ಹಂಗು ಹೋಗಬಹುದು. ಸಾಕಾ ಫ್ಲ್ಯಾಟ್ಸ್ಗಳು, ಬರೀ ಫ್ಲ್ಯಾಟ್ಸ್ಗಳವೆ ಅಲ್ಲಿ. ಸರ್ವಿಸ್ ಸೆಂಟರ್ ಹೋಗ್ಬೋತಿದ್ವಲ್ಲ, ಇಟ್ಬಿಟ್ಟು ಹೋಗೋಣ. ಇದನ್ನ ಎತ್ಕೊಂಡು ಹೋಗ್ಬೇಕು. ಎಲ್ಲಿ ಯಾವ ಫ್ಲೋರ್ ಇರೋದು, ಯಾವ ಫ್ಲೋರು ನೋಡಿ? ಇದೆ ನನ್ನ ಫ್ರೆಂಡ್ ಇರೋ ಫ್ಲ್ಯಾಟು. ಅವರಿಬ್ಬರು ಇರ್ತಾರೆ, ಅವನು ಅವನ ಕೊಲ್ಲಿಗು. ಸೊ ಇವತ್ತಿನ ಸ್ಟೇ ನಮ್ಮದು ಇಲ್ಲೇ. ಈಗ ಹೋಗಿ ಸರ್ವಿಸ್ ಸೆಂಟ್ರಿಗೆ ಹೋಗಿ ಸರ್ವಿಸ್ ಮಾಡಿಸ್ಕೊಬಂದ್ಬಿಡ್ತೀವಿ. ಓಕೆ, ಈಗ ಸರ್ವಿಸ್ ಸೆಂಟ್ರ್ ಹೋಗೋದು, ಜನರಲ್ ಚೆಕ್ ಮಾಡಿಸೋದು, ಆಮೇಲೆ ಬಂದು ಊಟ ಏನಾದರೂ ಮಾಡೋದು. ಸೊ ಇಲ್ಲಿ ಬಂದ ಬಂದಿದ ತಕ್ಷಣ ಹೆವಿ ಮಳೆ ಆಯಿತು ಸಡನ್ನಾಗೆ. ಸೊ ಕರೆಕ್ಟ್ ಟೈಮ್ ಬಂದೆ, ಸೊ ಒಳ್ಳೇದಾಯಿತು. ಟೀ ಕುಡಿದೆ, ಸ್ವಲ್ಪ ಚೇತರಿಸ್ಕೊಂಡೆ, ನೀರು ಕುಡಿದೆ. ಸೊ ಇವಾಗ ಯೂಟರ್ನ್ ಯೂಟರ್ನ್. ಹಾಂ, ಇಲ್ಲಿಂದ 12 ಮಿನಿಟ್ಸ್ ತೋರಿಸ್ತಿದೆ ಸರ್ವಿಸ್ ಸೆಂಟರು. ಇಲ್ಲೆಲ್ಲಿದೆ ಗುರು ಸರ್ವಿಸ್ ಸೆಂಟ್ರು? ಯಪ್ಪಪ್ಪ, ಯಾವುದೋ ಚೆನ್ನಾಗಿ ಏರಿಯಾದಲ್ಲಿ ಇಟ್ಟಿರ್ತಾನೆ ಅಂದರೆ. चेक करना है। 64,131 64,131। हाँ, 64,000। कौन सा? 130। 130। हाँ,
हाँ ये नॉर्मल चेकअप करना है। बैंगलोर से आया है गाड़ी, लद्दाख जाना है, चेक करना है, जनरल चेक। हाँ कल मिलेगी सर? हाँ कल मिलेगी? कल? आज निकलना है, निकलना है। जस्ट चेन टाइट करके और जनरल चेक करके दीजिए बस। 6 बजे क्लोज हो जाएगा। सिर्फ खाली वही है बस, निकलना है इसलिए। लो या लो। बैग ले लो। ओके बाकी बता रहे हो तो ऐसे ही सकते हो। ले लो बैग ले लो। हाँ कहाँ लद्दाख जा रहे हो सर? हाँ बैंगलोर से आया दोस्त, बैंगलोर से आया 2000 किलोमीटर कंप्लीट हुआ ना, सो एक बार जनरल चेकअप। हाँ ಓಕೆ ಚೆಕ್ ಮಾಡಿ ಕೊಡ್ತಾರೆ. हाँ भाई हाँ ನಮ್ಮ ಗಾಡಿ ಸರ್ವಿಸ್ ಆಗ್ತಿದೆ. ಅರೆ ಎತ್ತು ನಿಲ್ಲಿಸಿದ್ದಾರೆ. ये नट बहुत लूज है क्या? फुल बाहर आ गया है वो, ठीक है ना? ಸರ್ವಿಸ್ ಮಾಡಿ 23,000 ಕೊಟ್ಟೆ. ಎಲ್ಲ ಪಾರ್ಟು ಹೊಸದು, ಏರ್ ಫಿಲ್ಟ್ರು, ಚೈನು, ಮತ್ತು ಕ್ಲಚ್ ಪ್ಲೇಟು, ಫುಲ್ ಚೈನ್ ಅಸೆಂಬ್ಲಿ, ಕ್ಲಚ್ ಪ್ಲೇಟ್ ಅಸೆಂಬ್ಲಿ ಎಲ್ಲ ಹೊಸದೇ. ಎಲ್ಲ ಚೆಕ್ ಮಾಡಿದ್ರು. ओके चार्जेस कुछ नहीं सर. क्यों पैसे? अरे ले जाओ, काम के टाइम आए हो आप, वैसे ही दूर जा रहे हो सर. काम आएंगे पैसे आगे सर. थैंक यू सर. आपका नाम? दीपक. दीपक. थैंक यू सर. थैंक यू. थैंक्स. 755 05 रितेश. वाले रास्ते मिलेंगे आपको. स्पीटी वाला है. मैं वहाँ पे दिक्कत होती है ना बाइक को. लेक सर्किट करने का सोच रहा हूँ. स्पीटी नहीं जा रहा. नहीं जा नहीं नहीं भी जाओ ना जब तो मजा आए. देखता हूँ वहाँ रास्ता आपको अच्छा मिलेगा. कार स्पीटी अच्छा है. अरे बहुत अच्छा, वहीं तो बाइक चलाने मजा आएगा. हाँ आपको ठीक है, अच्छा लगा आप लोग के. आपका नाम? संजू नाम है. रवि. ठीक है सर, चलता हूँ. जनरल चेकअप था बस, सर्विस नहीं. ओके थैंक्स भाई. ಹಂಗೆ ಹೋಗ್ಬೋದಾ? ಹಂಗೆ ಬರ್ತೀನಿ ಬಾ. ಓಕೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟ್ರಲ್ಲಿ ಸರ್ವಿಸ್ ಆಯಿತು. ಸಾರಿ ಸರ್ವಿಸ್ ಸೆಂಟರ್ ನೇಮು ಮರ್ತೋಗ್ಬಿಟ್ಟೆ, ಆಮೇಲೆ ಹೇಳ್ತೀನಿ. ಬಟ್ ಪಾಪ ಸರ್ವಿಸ್ ಅಂದರೆ ಜನರಲ್ ಚೆಕಪ್ ಮಾಡಿಕೊಟ್ರು, ಟೈಟ್ ಗೀಟ್ ಮಾಡಿಕೊಟ್ರು, ಬ್ರೇಕು ಗೇಕು ಅದು ಇದು ಎಲ್ಲ. ಸೊ ಸರಿ ಹೋಯ್ತು, ಎಲ್ಲ ಕರೆಕ್ಟ್ ಇದೆ ಅಂತ. ಏನು ಎಲ್ಲ ಮುಗಿಸ್ಕೊಂಡು ಬರ್ಬೋದಂತ, ಏನು ಚೆಕಪ್ ಏನು ಬೇಡ ಅಂದರು. ಸೊ ಎಸ್. ಆ್ಯಂಡ್ ಎಷ್ಟಾಯಿತು ಅಂತ ಕೇಳಿದೆ, ಏನು ತೊಗೊಂಡಿಲ್ಲ ಪಾಪ. ಸೊ ಲದ್ದಾಖ್ ಹೋಗ್ತೀನಲ್ಲ, ಅವರು ಖುಷಿಯಾಗ್ಬಿಟ್ರು. ಓ ಸೂಪರ್ ಬ್ರದರ್ ಅಂತ. ಅವರು ಹೋಗಿದ್ರಂತೆ 8-9 ಇಯರ್ಸ್ ಬ್ಯಾಕು. ಅವಾಗ ಕಂಡೀಷನ್ನು ಸಖತ್ ವರ್ಸ್ಟ್ ಇತ್ತು. ಲೇದರ್ ಹಾಕಿ ಮಾಡ್ಬೇಕಂದ್ರೆ ಫುಲ್ ಡೇರಿಂಗಲ್ಲಿ ಮಾಡಬೇಕಿತ್ತು. ಬಟ್ ಇವಾಗ ಈಸಿಯಾಗಿದೆ, ಯಾಕಂದರೆ ರೋಡ್ಸ್ ಎಲ್ಲ ಚೆನ್ನಾಗಾಗಿದೆ ಈಗ. ಸೊ ಎಸ್, ತುಂಬ ಒಳ್ಳೆಯವರಿದ್ದರು. ಹಂಗೆ ಫ್ರೀಯಾಗೆ ಚೆಕ್ ಮಾಡಿಕೊಟ್ರು, ಏನು ತೊಗೊಳ್ಳಿಲ್ಲ. ಸೊ ಥ್ಯಾಂಕ್ಸ್ ಫಾರ್ ದ ಸರ್ವಿಸ್. ಥ್ಯಾಂಕ್ ಯು. ನೋಡಿ ಇದೆ
ನೋಯ್ಡಾ, ಗ್ರೇಟರ್ ನೋಯ್ಡಾ ಹೈವೇ. ರಾಂಗಾ? ಹಾಂ ರೆಡಿ ಆಗಲಿ ಬರಲ್ಲ. ಸರ್ವಿಸ್ ರೋಡಲ್ಲಿ ಹೋಗ್ಬೇಕಿತ್ತು, ಸುಮ್ಮನೆ ಫ್ಲೈಓವರ್ ಹತ್ತದೋ. ಇಲ್ಲಿ ಪರವಾಗಿಲ್ಲ, ಫ್ಲೈಓವರ್ ನೋಡ್ದಂಗೆ ಆಯಿತು ನೋಯ್ಡಾದು. ಮೇ ಬಿ ನಾಳೆನೂ ಇದೇ ರೂಟಲ್ಲಿ ಹೋಗ್ಬೇಕನೋ, ಬಟ್ ಇಟ್ಸ್ ಓಕೆ, ಇಟ್ಸ್ ಓಕೆ, ಇಟ್ಸ್ ಓಕೆ. ಓಹೋ ಏನ್ರಿ ಇದು ಟ್ರಾಫಿಕ್ಕು ಫ್ಲೈಓವರ್ ಮೇಲೆ. ಫ್ಲೈಓವರ್ ಮೇಲೆ ಟ್ರಾಫಿಕ್ ಆಗ್ಬಿಟ್ಟಿದೆ. ಓಹ್ ಸಾರಿ, ಮುಗೀತು ಫ್ಲೈಓವರು, ರೋಡಿಗೆ ಬಂದ್ವಿ. ಯಾವಾಗ ರೋಡ್ ಕೆಳಗೆ ಬಂದ್ವಿ ಅಂತಲೇ ಅರ್ಥ ಆಗಲಿಲ್ಲ. ಕಾಮಿಡಿ. ಅದಕ್ಕೆ ಜನ ಇಲ್ಲಿ ನಡ್ಕೊಂಡು ಬರ್ತಾವ್ರು ಆರಾಮಾಗಿ ಫ್ಲೈಓವರ್ ಮೇಲೆ. ಅವ್ನು ನೋಡ್ರಿ ಚಾರ್ಜರ್ ಹಾಕ್ಕೊಂಡು ಮೊಬೈಲ್ ಇಟ್ಕೊಂಡವನೆ, ಕಲಾವಿದ. ಓಹೋ ಹೆವಿ ಟ್ರಾಫಿಕ್ಕು. ಇಷ್ಟೊಂದು ಟ್ರಾಫಿಕ್ ಫೇಸೇ ಮಾಡಿರಲಿಲ್ಲ ಇವತ್ತೇನೆ. ಎಲ್ಲಿದೆಯೋ ಸಾಗರ, ಎಲ್ಲಿ ಕರ್ಕೊಬಂದು? ನಿಮಿಷ ಮ್ಯಾಪ್ ಹಾಕೊಂಡ್ಬಿಡ್ತೀನಿ ಸುಮ್ಮನೆ, ಯಾಕೆ? ವಾ, ಬೇರೆ ರೂಟಿಂದ ಬರ್ಬೇಕಿತ್ತಾನೆ, ಬೇರೆ ರೂಟಿಂದ ಬರ್ಬೇಕತ್ತಾನೆ. ಏನು ಹೆವಿ ಟ್ರಾಫಿಕಲ್ಲಿ? ಹಾಂ, ಓ ಹಂಗೆ. ಓಕೆ 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 ಸರಿ ನಡಿ, ಏನಾಗಲ್ಲ, ಬರಲ್ಲ. ಓಕೆ, ಫ್ಲ್ಯಾಟಿಗೆ ಬಂದ್ವಿ. ಬ್ಯಾಟ್ರಿ ಖಾಲಿ ಹೋಗಿತ್ತು ಗೋಪ್ರದು, ಸೊ ಈಗ ಇನ್ನೊಂದು ಬ್ಯಾಟ್ರಿ ಹಾಕ್ಕೊಂಡೆ. ನೋಡಿ ಇದೆ ಫ್ಲ್ಯಾಟ್ಗಳು ಎಲ್ಲ. ಇರೋ ಬರೋ ಎಂಪ್ಲಾಯೀಸ್ ಎಲ್ಲ ಇಲ್ಲೇ ಇರ್ತಾರೆ ಅನಿಸುತ್ತೆ. ಇಲ್ಲಿ ಜಾಸ್ತಿ ಯಾರೂ ಲೋಕಲೈಟ್ಸ್ ಇಲ್ಲ, ಎಲ್ಲ ಔಟ್ಸೈಡಿಂದ ಬಂದಿರೋರು, ಇಲ್ಲಿ ಸೆಟ್ಲ್ ಆಗಿರೋರು ಅಷ್ಟೇ. ಸೆಟ್ಲ್ ಅಂದರೆ ಕೆಲಸಕ್ಕೋಸ್ಕರ ಬಾಡಿಗೆ ಇರ್ತಾರಷ್ಟೇ. ಓಡೇನಾ? ಓಡೋಣ. ಓಕೆ, ಇದೆ ಬೇಸ್ಮೆಂಟ್ ಪಾರ್ಕಿಂಗಲ್ಲಿ ನಿಲ್ಲಿಸ್ಬಿಡೋದು ಸೇಫಾಗೆ. ಇಷ್ಟು ಜನ ನಿಲ್ಸಿದ್ದಾರೆ ಇಲ್ಲಿ ಫಸ್ಟ್ ಅಂತೆ. ಟೈಗರ್ ವೆರಿ ನೈಸ್. ಟೈಗರ್ ತಗೋತೀನಿ ಒಂದು ದಿನ.